ಮಳೆಗಾಲ ಬಂದ್ರೆ ಸಾಕು ಸಾಲು ಸಾಲು ಸಾಂಕ್ರಾಮಿಕ ಕಾಯಿಲೆಗಳ ಜೊತೆಗೆ ಡೆಂಗ್ಯೂ ಚಿಕನ್ ಗುನ್ಯಾ ಪ್ರಕರಣಗಳು ಕೂಡ ಹೆಚ್ಚುತ್ತಾ ಇರುತ್ತೆ. ಸದ್ಯ ನಗರದಲ್ಲೂ ಕೂಡ ಡೆಂಗಿ ಕೇಸ್ಗಳು ಹೆಚ್ಚಳವಾಗ್ತಾ ಇದ್ದು ಜನರಲ್ಲಿ ಆತಂಕ ಹೆಚ್ಚಿದೆ. ಹೌದು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 1582 ಡೆಂಗಿ ಪ್ರಕರಣಗಳು ಪತ್ತೆಯಾಗಿದ್ದು ಇವುಗಳನ್ನು ನಿಯಂತ್ರಿಸುವಂತಹ ಸಲುವಾಗಿ ಬಿಬಿಎಂಪಿ ದಂಡ ಪ್ರಯೋಗಕ್ಕೆ ಮುಂದಾಗಿದೆ. ಹೌದು, ಜಿಟಿ ಮಳೆಯಿಂದ ಸಾಕಷ್ಟು ಕಡೆ ನೀರು ನಿಂತಲ್ಲಿ ನಿಲ್ತಾ ಇದೆ. ಇನ್ನು ಈ ನೀರಿನಲ್ಲಿಯೇ ಲಾರ್ವಾ ಉಂಟಾಗಿ ಸೊಳ್ಳೆಗಳು ಕೂಡ ಉತ್ಪತ್ತಿಯಾಗ್ತಾ ಇರೋದು ಡೆಂಗಿ ಕೇಸ್ ಹೆಚ್ಚಳಕ್ಕೆ ಪ್ರಮುಖ ಕಾರಣವಾಗ್ತಾ ಇದೆ. ಹೀಗಾಗಿಯೇ ಈ ಹಿಂದೆ ಆದೇಶಿಸಲಾಗಿದ್ದಂತಹ ದಂಡವನ್ನು ಮುಂದುವರಿಸಲು ಈಗಾಗಲೇ ಬಿಬಿಎಂಪಿ ನಿರ್ಧರಿಸಿದೆ. ಅದರಲ್ಲೂ ಮನೆಗಳು, ಕಚೇರಿಗಳು, ಖಾಲಿ ನಿವೇಶನಗಳು ಹಾಗೂ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡದವರ ವಿರುದ್ಧ ದಂಡಕ್ಕೆ ಬಿಬಿಎಂಪಿ ಮುಂದಾಗಿದೆ. ಅದರಲ್ಲಿ ಮನೆಗಳಿಗೆ 800 ರೂಪಾಯಿ ಹಾಗೆ ಕಚೇರಿಗಳಿಗೆ 2000 ರೂಪಾಯಿಗಳಂತೆ ದಂಡವನ್ನು ವಿಧಿಸಲಾಗ್ತಾ ಇದೆ. ಸದ್ಯ ಯಾರ್ಯಾರಿಗೆ ಎಷ್ಟೆಷ್ಟು ದಂಡ ಅಂತ ನೋಡೋದಾದ್ರೆ ಮನೆಗಳು ಹಾಗೂ ನಗರ ಪ್ರದೇಶದ ಸುತ್ತಮುತ್ತ 8 ರೂಪಾಯಿನ ವಿಧಿಸಲಾಗ್ತಾ ಇದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 400 ರೂಪಾಯಿನ ವಿಧಿಸಲಾಗ್ತಾ ಇದೆ. ಇನ್ನು ವಾಣಿಜ್ಯ ಸಂಸ್ಥೆ, ಶಾಲಾ ಕಾಲೇಜು, ರೆಸ್ಟೋರೆಂಟ್, ಹೋಟೆಲ್ ಹಾಗೆ ಸೂಪರ್ ಮಾರ್ಕೆಟ್, ಅಂಗಡಿ, ಪಾರ್ಕ್, ಥಿಯೇಟರ್, ನಗರ ಪ್ರದೇಶದಲ್ಲಿ 2000 ರೂಪಾಯಿನ ನಿಗದಿ ಮಾಡಲಾಗ್ತಾ ಇದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 1000 ರೂಪಾಯಿನ ನಿಗದಿ ಮಾಡಲಾಗ್ತಾ ಇದೆ. ಇನ್ನು ಖಾಲಿ ನಿವೇಶನ, ನಿರ್ಮಾಣ ಕಾರ್ಯ ಹಾಗೆ ಜಮೀನು ಹಾಗೆ ನಗರ ಪ್ರದೇಶದಲ್ಲಿ 4000 ರೂಪಾಯಿನ ನಿಗದಿ ಮಾಡಲಾಗ್ತಾ ಇದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 2000 ರೂಪಾಯಿನ ನಿಗದಿ ಮಾಡಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಡೆಂಗಿ ಪಾಸಿಟಿವ್ ಆಗಿದ್ದು ವೈದ್ಯರ ಸೂಚನೆ ಮೇರೆಗೆ ಚಿಕಿತ್ಸೆ ಹಾಗೂ ವಿಶ್ರಾಂತಿಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿಕೊಂಡಿರ್ತಕ್ಕಂಥ ಡಿಕೆ ಶಿವಕುಮಾರ್ ನಾಳೆಯಿಂದ 3 ದಿನಗಳ ಕಾಲ ಯಾರನ್ನು ಕೂಡ ಭೇಟಿಯಾಗಲು ಸಾಧ್ಯವಾಗ್ತಾ ಇಲ್ಲ. ಸಾರ್ವಜನಿಕರು, ಪಕ್ಷದ ಮುಖಂಡರು ಹಾಗೆ ಕಾರ್ಯಕರ್ತರು ಸೇರಿದಂತೆ ಯಾರನ್ನು ಕೂಡ ಭೇಟಿಯಾಗಲು ಸಾಧ್ಯವಿಲ್ಲ. ಇದಕ್ಕಾಗಿಯೇ ವಿಷಾದಿಸ್ತೇನೆ ಅಂತ ಹೇಳಿ ಬರ್ಕೊಂಡಿದ್ದಾರೆ.